ಹಿಂದುತ್ವದ ಪರಿಪಾಲನೆ, ಹಿಂದುತ್ವನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋದ್ರ ಬಗ್ಗೆ ತುಂಬಾನೇ ಮಾತಾಡಿದ್ದೀರಾ ನೀವು. ಸೊ ಇಲ್ಲಿಂದ ಮುಂದೆ ಅದ್ರದ್ದು ಎಷ್ಟರ ಮಟ್ಟಿಗೆ ಇನ್ನು ಜಾಸ್ತಿ ನೀವು ಪ್ರತಿಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಏನಾದ್ರು ಪ್ಲಾನ್ಸ್ ಏನಾದ್ರು ಇದೆಯಾ? ಖಂಡಿತ ಆ ಬದ್ಧತೆ ಯಾವತ್ತೂ ನಂಗೆ ಕಡಿಮೆ ಆಗಲ್ಲ. ಈಗ ನನ್ನ ಮಾತನ್ನು ಕೇಳುವ ವರ್ಗ ದೊಡ್ಡದಾಗಿದೆ, ಹಾಗಾಗಿ ನನ್ನ ಚಿಂತನೆಗಳನ್ನು ಆ ದೊಡ್ಡ ವರ್ಗಕ್ಕೆ ತಲುಪಿಸೋದು ನನಗೆ ಸುಲಭ ಆಗ್ತಾ ಇದೆ. ಈಗ ಪುಟ್ಟ ಮಕ್ಕಳು ಚೈತ್ರಕಾಂತ್ ಗುರುತಿಸ್ತಾರೆ ಅಂತಂದರೆ ಆ ಪುಟ್ಟ ಮಕ್ಕಳಿಗೆ ನಮ್ಮ ಈ ನೆಲದ ಸಂಸ್ಕೃತಿ ನಾನು ಹೇಗೆ ಹೇಳ್ಬೋದು, ಅವ್ರು ಕೇಳ್ತಾರೆ. ಸೊ ಇಷ್ಟು ವರ್ಷ ಗೊತ್ತಿಲ್ಲದೆ ಇರೋ ಚೈತ್ರನ ಮಾತನ್ನು ಆ ಪುಟ್ಟ ಮಕ್ಕಳು ಆ ಸಂಸ್ಕಾರ ಸಂಸ್ಕೃತಿ ಅಂತ ಬಂದಾಗ ನನ್ನ ಮಾತನ್ನು ಕೇಳಬಲ್ಲರು ಅಂದಾಗ ಅದಕ್ಕೊಂದಷ್ಟು ಯೋಜನೆ ರೂಪಿಸ್ಕೊಳ್ಳುವಂಥ ಯೋಚನೆ ಖಂಡಿತ ನನ್ನ ತಲೆನಲ್ಲಿದೆ. ಸೊ ಅದೇ ಇದೆಲ್ಲ ಮುಗಿದ ನಂತರ ಅದಕ್ಕೊಂದಷ್ಟು ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಈಗ ಕರಾವಳಿಯಲ್ಲಿ ನೀವು ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಂಡಿರೋದು, ತುಂಬಾನೇ ಏರು ಧ್ವನಿಯಲ್ಲಿ ಮಾತಾಡಿ ಎಲ್ಲರೂ ಅಲ್ಲಿ ಮೌನವಾಗಿ ಮಾಡುವಂತಹ ಒಂದು ಕೆಪಾಸಿಟಿ ಇರುವಂಥವ್ರು. ಸೊ ಈಗ ಎಲ್ಲೋ ಒಂದ್ ಕಡೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಅಥವಾ ಅದಕ್ಕೂ ಮುಂಚೆ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ತೊಡಗಿಸ್ಕೊಳ್ತಾ ಇಲ್ವೇನೋ ಚೈತ್ರ ತಮ್ಮನ್ನ ತಾವು ಅದರಲ್ಲಿ ಅನ್ನೋಂತಹ ಒಂದಿಷ್ಟು ಮಾತುಗಳು. ಹೌದಾ? ಇಲ್ಲಪ್ಪ, ಖಂಡಿತ ಇಲ್ಲ. ಹೊರಗಡೆ ಬಂದೇ 2-3 ದಿನ ಆಗಿದೆ ಅಷ್ಟೇ. ಕಂಟಿನ್ಯೂ ದಿನಕ್ಕೆ 7-8 ಇಂಟರ್ವ್ಯೂಗಳಲ್ಲೇ ಬ್ಯುಸಿ ಇದ್ದೀನಿ. ಹಾಗಾಗಿ ಬೇರೆದಕ್ಕೆ ಅದೇ ಇನ್ನೂ ಸಮಯ ಕೊಟ್ಟಿಲ್ಲ ಅಷ್ಟೇ. ಹಾಗೇನೂ ಇಲ್ಲ, ನಾನು ಹಸುವಿನ ಕೆಚ್ಚಿನ ಕೊಯ್ದಿರೋ ಪ್ರಕರಣದ ಬಗ್ಗೆ ಮಾತಾಡಿದ್ದೀನಿ.